ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ತಂದೆಯ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ವಿವರಣೆ ಅಂತ ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ನೋಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಮಾಹಿತಿ ತಿಳಿತಾ ಹೋಗೋಣವಾ. ಮೊದಲನೇ ಪಾಯಿಂಟ್, ನನ್ನ ತಂದೆಯ ಹೆಸರು ಆರಾಧ್ಯ. ನನ್ನ ತಂದೆಯ ಹೆಸರು ಆರಾಧ್ಯ. ಎರಡನೇ ಪಾಯಿಂಟ್, ಅವರಿಗೆ 50 ವರ್ಷ. ಅವರಿಗೆ 50 ವರ್ಷ. ಮೂರನೇ ಪಾಯಿಂಟ್, ನನ್ನ ತಂದೆ ಶಿಕ್ಷಕ. ನನ್ನ ತಂದೆ ಶಿಕ್ಷಕ. ನಾಲ್ಕನೇ ಪಾಯಿಂಟ್ ನೋಡಿ, ನಾವು ಅವರನ್ನು ಅಪ್ಪಾಜಿ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ನೋಡಿ, ನಾವು ಅವರನ್ನು ಅಪ್ಪಾಜಿ ಎಂದು ಕರೆಯುತ್ತೇವೆ. ಐದನೇ ಪಾಯಿಂಟ್, ಅವರು ನಮ್ಮ ಕುಟುಂಬಕ್ಕಾಗಿ ಶ್ರಮಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಅವರು ನಮ್ಮ ಕುಟುಂಬಕ್ಕಾಗಿ ಶ್ರಮಿಸುತ್ತಾರೆ. ಆರನೇ ಪಾಯಿಂಟ್, ನನ್ನ ತಂದೆ ಪ್ರತಿದಿನ ಶಾಲೆಗೆ ಹೋಗುತ್ತಾರೆ. ಮತ್ತು ನೋಡಿ, ನನ್ನ ತಂದೆ ಪ್ರತಿದಿನ ಶಾಲೆಗೆ ಹೋಗುತ್ತಾರೆ. ಏಳನೇ ಪಾಯಿಂಟ್, ನನ್ನ ತಂದೆಗೆ ಸಹಾಯ ಮಾಡುವ ಸ್ವಭಾವವಿದೆ. ಮತ್ತು ನೋಡಿ, ನನ್ನ ತಂದೆಗೆ ಸಹಾಯ ಮಾಡುವ ಸ್ವಭಾವವಿದೆ. ಎಂಟನೇ ಪಾಯಿಂಟ್, ಅವರು ಚೆನ್ನಾಗಿ ಹಾಡುತ್ತಾರೆ ಮತ್ತು ಮಾತನಾಡುವರು. ಒಂಬತ್ತನೇ ಪಾಯಿಂಟ್, ನನ್ನ ತಂದೆ ನನಗೆ ಅಧ್ಯಯನದಲ್ಲಿ ಅಥವಾ ಓದುವುದರಲ್ಲಿ ಅಂತಾನು ಹೇಳ್ಬೋದು, ಅಥವಾ ಮನೆಗೆಲಸದಲ್ಲಿ ಹೋಮ್ವರ್ಕ್ ನಲ್ಲಿ ಅಂತಾನು ಇಲ್ಲಿ ಹೇಳ್ಬೋದು. ಓಕೆನಾ. ನನ್ನ ತಂದೆ ನನಗೆ ಅಧ್ಯಯನದಲ್ಲಿ ಸಹಾಯ ಮಾಡುತ್ತಾರೆ. 10ನೇ ಪಾಯಿಂಟ್, ನನ್ನ ತಂದೆಯನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ಮತ್ತೊಮ್ಮೆ ನೋಡಿ, ನನ್ನ ತಂದೆಯನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ಹಾಗಾದ್ರೆ ಒಂದು ಮಾಹಿತಿ ಇಷ್ಟು ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.